ಹಲೋ ಫ್ರೆಂಡ್ಸ್, ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ ಗೌಡ್ಗೆರೆಗೆ ಪ್ಲ್ಯಾನ್ ಮಾಡ್ಬೋದು. ಸ್ಯಾಟ್ಲೈಟಿಂದ ಡೈರೆಕ್ಟ್ ಗೌಡ್ಗೆರೆಗೆ ಬಸ್ ಇಲ್ಲ. ಸ್ಯಾಟ್ಲೈಟಲ್ಲಿ ಚನ್ನಪಟ್ಟಣ ಬಸ್ ಸಿಗುತ್ತೆ. ಚನ್ನಪಟ್ಟಣ ಬಸ್ ಹತ್ತಿದ್ರೆ 70 ರುಪೀಸ್ ಚಾರ್ಜ್ ಮಾಡ್ತಾರೆ. ಚನ್ನಪಟ್ಟಣ ರೀಚ್ ಆದಮೇಲೆ ಗೌಡ್ಗೆರೆ ಡೈರೆಕ್ಟ್ ಬಸ್ ಇದೆ. ಚನ್ನಪಟ್ಟಣದಿಂದ ಗೌಡ್ಗೆರೆಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಸಂಡೇ 8 ಗಂಟೆ ಹೋಗಿದ್ವಿ. ಸಂಡೇ ಆಗಿದ್ದರಿಂದ ತುಂಬ ಕ್ರೌಡ್ ಇತ್ತು. ನಾವು ದೇವ್ರ ದರ್ಶನ ಮಾಡೋಕ್ಕೆ 1 ಅವರ್ ಟೈಮ್ ಆಯಿತು. ಆ 1 ಅವರ್ ವೆಯ್ಟ್ ಮಾಡಿದ್ರು ಕೂಡ 1 ಮಿನಿಟ್ ದೇವ್ರು ನೋಡಿ ಸಾರ್ಥಕ ಅನ್ನಿಸ್ತು. ಇನ್ನೊಂದು ವಿಷಯ ಏನಂದರೆ, ಭೀಮನ ಅಮಾವಾಸ್ಯೆಯಲ್ಲಿ ಮೂಲ ವಿಗ್ರಹವನ್ನು ತೆಗೆದು ಅಭಿಷೇಕ ಮಾಡ್ತಾರೆ. ದೇವ್ರ ದರ್ಶನ ಮುಗಿಸಿ ಅರಕೆಕಾಯಿ ತಗೊಳಕ್ಕೆ ಹೋದ್ವಿ. ಒಂದು ಕಾಯಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 7 ವಾರ ಬಂದು ಕಾಯಿ ಕಟ್ಟೋದ್ರಿಂದ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ನಾವು ಸಹ ಕಟ್ಟಿದ್ವಿ, ನಮಗೂ ಕೂಡ ಒಳ್ಳೇದಾಗಿದೆ. ಸೊ ಆ ಕಾಯಿನ ತಗೊಂಡು ಪಂಚಲೋಹದಿಂದ ಕಟ್ಟಿರುವಂಥ 60 ಅಡಿ ಚಾಮುಂಡೇಶ್ವರಿ ವಿಗ್ರಹದ ಹತ್ರ ಕಾಯಿ ತೊಗೊಂಡು ಹೋದರೆ ಅಲ್ಲಿ ಕಾಯಿಯನ್ನು ಚಾಮುಂಡೇಶ್ವರಿ ಪಾದಗಳಿಗೆ ಮುಟ್ಟಿಸಿ ನಮಗೆ ಕೊಡ್ತಾರೆ. ಅಲ್ಲಿಂದ ಕಾಯಿ ಇಸ್ಕೊಂಡು ಬಸವನ ಸನ್ನಿಧಿಗೆ ಬಂದ್ವಿ. ಅಲ್ಲಿಂದ 7 ಸುತ್ತನ್ನು ಹಾಕಿ ಕಾಯಿ ಕಟ್ಟಿದ್ವಿ. ಪೂಜೆ ಮಾಡಿಸ್ಬೇಕು ಅಂತ ಪೂಜೆ ಸಾಮಾನು ತೊಗೊಂಡು ಬಂದರೆ ಕೆಳಗಡೆ ಚಾಮುಂಡೇಶ್ವರಿ ಅಮ್ಮನನ್ನು ನೆನೆದು ಪೂಜೆ ಮಾಡಿಕೊಂಡು ಪಂಚಲೋಹ ಚಾಮುಂಡೇಶ್ವರಿ ಅಮ್ಮನ ಹತ್ರ ಬಂದು ಅಲ್ಲಿ ಪೂಜೆ ಕವರ್ ಪೂಜಾರಿಗೆ ಕೊಟ್ಟರೆ ಅಲ್ಲಿ ಹೂವನ್ನು ಕವರ್ಗೆ ಹಾಕ್ಕೊಡ್ತಾರೆ. ಅನಂತರ ಅಮ್ಮನವರ ದರ್ಶನ ಮತ್ತು ಆಶೀರ್ವಾದ ಪಡೆದು ನಾವು ಅನ್ನದಾಸೋಹಕ್ಕೆ ಹೋದೆವು. ಇಲ್ಲಿ ಪ್ರತಿದಿನ ಸಾವಿರಾರು ಭಕ್ತರಿಗೆ ಉಚಿತ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿದೆ. ಜಾತಿ, ಧರ್ಮ, ಭಾಷೆಯ ಭೇದವಿಲ್ಲದೆ ಎಲ್ಲರಿಗೂ ಪ್ರೀತಿಯಿಂದ ಪ್ರಸಾದವನ್ನು ನೀಡಲಾಗುತ್ತದೆ. ದಾಸೋಹ ಮುಗಿಸಿ ಬೆಂಗಳೂರಿಗೆ ಹೊರಡೋ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ. ಗೌಡ್ಗೆರೆಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಬಸ್ ವ್ಯವಸ್ಥೆ ಇರೋದಿಲ್ಲ. ಗೌಡ್ಗೆರೆಯಿಂದ ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ಗೆ ಬಸ್ಸು ಮತ್ತು ಆಟೋ ವ್ಯವಸ್ಥೆ ಇದೆ. ಆಟೋಗೆ 50 ರುಪೀಸ್ ಚಾರ್ಜ್ ಮಾಡ್ತಾರೆ, ಬಸ್ಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಬಸ್ ತುಂಬ ರಶ್ ಇದ್ದಿದ್ದರಿಂದ ಆಟೋದಲ್ಲಿ ಹೋದ್ವಿ. ಚನ್ನಪಟ್ಟಣದಿಂದ ಡೈರೆಕ್ಟ್ ಬೆಂಗಳೂರಿಗೆ ಬಸ್ ಹತ್ತಿದ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಯಾತ್ರೆಯಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.